ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಚೇಸ್ ಮಾಡಿಕೊಂಡು ಬರ್ತಾರಾ? ಅವರಿಗೆ ನಿಜವಾಗಿಯೂ ನಿಮ್ಮ ಜೊತೆ ಇರಬೇಕು ಅನ್ನೋ ಫೀಲಿಂಗ್ ಇದೆಯಾ ಅನ್ನೋ ಟಾಪಿಕ್ ಬಗ್ಗೆ ಆಗಿರುತ್ತೆ. ನೀವು ಸಾಕಷ್ಟು ಎಫರ್ಟ್ ಹಾಕಿದ್ದೀರಾ, ಸಾಕಷ್ಟು ಕಾಯ್ತಾ ಇದ್ದೀರಾ. ಇದೀಗ ನೀವು ಹಿಂದೆ ಸರಿದ ಮೇಲೆ, ನೀವು ಸೈಲೆಂಟ್ ಆದ ಮೇಲೆ ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದು ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ರೀಡಿಂಗ್‌ನ ನೀವು ಎಲ್ಲೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ. ಈ ರಿಲೇಶನ್‌ಶಿಪ್ ಟ್ಯಾರೋ ರೀಡಿಂಗಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನ್ ಫೀಲಿಂಗ್ಸ್ ಇದೆ? ಚೇಸ್ ಎನರ್ಜಿ ರಿವರ್ಸ್ ಆಗ್ತಾ ಇದೆಯಾ? ಮುಂದಿನ ದಿನಗಳಲ್ಲಿ ಅವರು ಇನಿಶಿಯೇಟಿವ್ ತಗೊಳ್ತಾರಾ? ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇದು ಫಿಯರ್ ಕ್ರಿಯೇಟ್ ಮಾಡೋ ರೀಡಿಂಗ್ ಅಲ್ಲ. ಇದು ಟ್ರೂತ್ ಅಂಡ್ ಕ್ಲಾರಿಟಿ ಕೊಡೋ ರೀಡಿಂಗ್ ಆಗಿರುತ್ತೆ. ನಿಮಗೆ ಈ ಮೆಸೇಜ್ ಪರ್ಸನಲ್ ಅನ್ಸಿದ್ರೆ, ಪರ್ಸನಲ್ ಆಗಿ ಟಚ್ ಆದ್ರೆ, ಸೊ ಅದು ಸೈನ್ ಅಂತ ಭಾವಿಸಿ. ಯೂನಿವರ್ಸ್ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಮಾಡಬೇಕು ಅಂತಾನೆ ಈ ರೀಡಿಂಗ್‌ನ ನಿಮ್ಮ ಮುಂದೆ ತಂದಿದ್ದಾರೆ ಅಂತ ಹೇಳ್ತಾ, ಸೊ ಇದೊಂದು ಜೆನರಿಕ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ಅಕ್ಸೆಪ್ಟ್ ಮಾಡಿ, ರೆಸೊನೇಟ್ ಆಗಿಲ್ಲ ಅಂದ್ರೆ ಸೊ ನೀವು ನನ್ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗ್ಬೋದು. ಇವಾಗ ಸ್ಪೆಷಲ್ ಆಫರ್ ನಡೀತಾ ಇದೆ. ಸೊ 999ಗೆ ಸೊ ನಿಮಗೆ ಒಂದು ಟ್ಯಾರೋ ರೀಡಿಂಗ್ ಸೆಷನ್ ಅಲಾಂಗ್ ವಿತ್ ಒಂದು ಲವ್ ಸ್ಪೆಲ್ ರಿಚುವಲ್, ಕ್ಯಾಂಡಲ್ ಲವ್ ಸ್ಪೆಲ್ ರಿಚುವಲ್‌ನ ಮಾಡಿಕೊಡ್ತೀವಿ. ಸೊ ಇದು ಒಂದು ಪಾಸಿಟಿವ್ ಸ್ಪೆಲ್ ಆಗಿರುತ್ತೆ. ಯಾವುದೇ ತರ ಬ್ಲಾಕ್ ಮ್ಯಾಜಿಕ್ಸ್ ಇರೋದಿಲ್ಲ. ಸೊ ಯಾರಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಕಮ್ಯುನಿಕೇಶನ್ ಅಲ್ಲಿ ಈ ಬರ್ತಾ ಇಲ್ಲ ನನ್ನ ಪಾರ್ಟ್ನರ್ ಜೊತೆ ಅನ್ನೋದಾದ್ರೆ, ಈ ಸ್ಪೆಲ್ ಮಾಡಿ ನೀವು ನೋಡಿ. ಅದಕ್ಕೂ ಮುಂಚೆ ಟ್ಯಾರೋ ರೀಡಿಂಗ್‌ನ ಕೇಳಿ, ಈ ಸ್ಪೆಲ್ ಎಷ್ಟು ಸೆಷನ್ ಮಾಡಬೇಕಾಗುತ್ತೆ ಅಂತೆಲ್ಲ ಹೇಳ್ತೀನಿ ಅಂತ ಹೇಳ್ತಾ, ಇಲ್ಲಿ ನಾನು 5 ಕಾರ್ಡ್ಸ್‌ನ ಪಿಕ್ ಮಾಡಿದ್ದೀವಿ. ನೀವು ನಿಮ್ಮ ಪಾರ್ಟ್ನರ್ ನೇಮ್‌ನ 3 ಟೈಮ್ಸ್ ಖುಷಿ ಖುಷಿಯಾಗಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಇಲ್ಲಿ ಕಾರ್ಡ್ಸ್‌ನ ರಿಅರೇಂಜ್ ಮಾಡಿದ್ದೀನಿ. ಸೊ ಇದೆಲ್ಲ ನಾನು ನೋಡ್ತಾ ಇದ್ರೆ ಈ ಕಾರ್ಡ್ ಸ್ಪ್ರೆಡ್ ಆಗಿರೋದು, ಇದು ಒಂದು ನಿಮ್ಮ ಸಿಚುಯೇಷನ್ ಒಂದು ಲೈಟ್ ಸಿಚುಯೇಷನ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಒಳಗೆ ಬಲವಾದ ಎಮೋಷನಲ್ ಶೇಕಪ್ ನಡೀತಾ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಟವರ್ ಕಾರ್ಡ್ ಬಂದಿದೆ. ನೀವು ಹಿಂದೆ ಸರಿದ ಮೇಲೆ, ನೀವು ಸೈಲೆಂಟ್ ಆದ್ಮೇಲೆ ಅವರು ವರ್ಲ್ಡ್ ಲಿಟ್ರಲಿ ಶೇಕ್ ಆಗ್ತಿದೆ. ನಾನು ಇದನ್ನು ಕಂಟ್ರೋಲ್ ಮಾಡಬಹುದು ಅಂತಿದ್ದಾರೆ. ಇಲ್ಯೂಷನ್ ಬ್ರೇಕ್ ಆಗಿದೆ. ಇಷ್ಟು ದಿವಸ ನೀವು ನೋಡ್ತಾ ಇರೋದೇ ಒಂದು, ಅವ್ರು ಅಲ್ಲಿ ನಡೀತಾ ಇರೋದೇ ಇನ್ನೊಂದಾಗಿತ್ತು. ಸೊ ಆ ಇಲ್ಯೂಷನ್ ಇವಾಗ ಬ್ರೇಕ್ ಆಗಿದೆ. ಈ ಇಲ್ಯೂಷನ್ಸ್ ಏನ್ ನಡೀತಾ ಇತ್ತು, ನೀವು ತಿಳ್ಕೊಳ್ಳೋದೇ ಬೇರೆ ಆಗಿತ್ತು, ಅವರಲ್ಲಿ ಇರೋದೇ ಬೇರೆ ಆಗಿತ್ತು. ಅದೆಲ್ಲ ಏನಾಗಿದೆ, ಬ್ರೇಕ್ ಆಗಿದೆ. ನಿಮ್ಮ ಆಬ್ಸೆನ್ಸ್ ಅವರಿಗೆ ರಿಯಲೈಸೇಷನ್ ತಂದಿದೆ ಅನ್ನೋದು ಇಲ್ಲಿ ಅರ್ಥ ಆಗ್ತದೆ. ಇಲ್ಲಿ ಟೂ ಆಫ್ ಸ್ವಾರ್ಡ್ಸ್ ನೋಡ್ತಾ ಇರ್ಬೋದು. ಆದ್ರೆ ಅವರು ಈಗ ಡಿಸಿಷನ್ ಪ್ಯಾರಾಲಿಸಿಸ್ ನಲ್ಲಿ ಇದ್ದಾರೆ. ಅಂದ್ರೆ ಹೇಗೆ ಒಂದು ಪ್ಯಾರಾಲಿಸಿಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ, ಮೂವ್ಮೆಂಟ್ಸ್ ಅಲ್ಲ. ಇವಾಗ ಕೈ ಹಿಂಗಿದ್ರೆ ಹಿಂಗೆ ಸ್ಟಕ್ ಆಗುತ್ತೆ. ಸೊ ಅದು ಏನು ವರ್ಕ್ ಆಗೋದಿಲ್ಲ ಅಲ್ವಾ? ಆ ಥರ ಮೈಂಡ್‌ಸೆಟ್ ಅವ್ರದ್ದಾಗಿದೆ, ಪ್ಯಾರಾಲಿಸಿಸ್ ಆಗಿದೆ. ಸೊ ಬರ್ಬೇಕಾ? ಈಗೋ ಇಟ್ಕೊಳ್ಬೇಕಾ ಇನ್ನ? ಹಾರ್ಟ್ ಏನ್ ಹೇಳ್ತಾ ಇದೆ? ಮೈಂಡ್ ಏನ್ ಹೇಳ್ತಾ ಇದೆ? ಅನ್ನೋ ತುಂಬಾ ಕನ್ಫ್ಯೂಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 5 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ರಿಗ್ರೆಟ್ ಮತ್ತೆ ಗಿಲ್ಟ್ ತುಂಬಾ ಸ್ಟ್ರಾಂಗ್ ಆಗಿದೆ ನಿಮ್ಮ ಪಾರ್ಟ್ನರ್‌ಗೆ. ಈ ಕಡೆ ಒಂದ್ ಕಡೆ ರಿಗ್ರೆಟು ಮಾಡ್ತಾರೆ, ಗಿಲ್ಟು ಇಟ್ಕೊಂಡಿದ್ದಾರೆ. ಸೊ ನಿಮ್ಮನ್ನ ನೋಯಿಸಿದಕ್ಕೆ, ನಿಮ್ಮ ಎಫರ್ಟ್ ವ್ಯಾಲ್ಯೂ ಮಾಡಿದ್ದಿದ್ದಕ್ಕೆ, ನಿಮ್ಮ ಜೊತೆ ನಿಮ್ಮ ಎಫರ್ಟ್ಸ್ ನೀವು ಅವರ ಮುಂದೆ ಏನೆಲ್ಲ ಮಾಡಿದ್ದೀರಾ ಅದಕ್ಕೆ ವ್ಯಾಲ್ಯೂನೇ ಕೊಟ್ಟಿಲ್ಲ ಅವರು. ಸೊ ಅವ್ರಿಗೆ ನೀವು ಪ್ರೊಆಕ್ಟಿವ್ ಆಗಿ ಅವ್ರ ಹತ್ರ ಮಾತಾಡಕ್ ಹೋಗ್ತೀರಾ, ಅದಕ್ಕೂನು ಅವ್ರು ಸ್ಪಂದಿಸ್ಲಿಲ್ಲ. ಯಾವುದಕ್ಕೂ ಸ್ಪಂದಿಸ್ಲಿಲ್ಲ. ಅವರು ತಮ್ಮೊಳಗಿನ ದೆಮ್ ಅಂದ್ರೆ ಅವರ ಒಳಗಡೆನೆ ಅವರು ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರ ಮನಸ್ಸಲ್ಲಿ ನಂದೇ ತಪ್ಪು, ನಾನೇ ಅವ್ರನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ ಅನ್ನೋ ಅವರ ಗಿಲ್ಟ್ ಫೀಲಿಂಗಿಗೆ ಹರ್ಟ್ ಆಗ್ತಾ ಇದೆ. ಆದ್ರಿಂದ ಅವರನ್ನ ಅವರೇ ಬ್ಲೇಮ್ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಅವರಿದ್ದಾರೆ. ಇಲ್ಲಿ 5 ಆಫ್ ಕಪ್ಸು ಬಂದಿದೆ, 5 ಆಫ್ ವಾಂಡ್ಸು ಬಂದಿದೆ. ಅವರ ಮನಸ್ಸಲ್ಲಿ ಇಂಟರ್ನಲ್ ವಾರ್ ನಡೀತಾ ಇದೆ. ಒಂದು ಆಸೆ ಇರ್ಬೋದು, ಒಂದು ಭಯ ಇರ್ಬೋದು, ಇಲ್ಲ ಈಗೋ ಇರ್ಬೋದು, ವರ್ಸಸ್ ಲವ್ ಇರ್ಬೋದು. ಇವೆಲ್ಲವೂ ಅವರ ಮನಸ್ಸಲ್ಲೇನೆ ಅವರು ತುಂಬಾನೇ ಕ್ಲಾಶಸ್, ಡಿಸಗ್ರಿಮೆಂಟ್ಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಮಾಡ್ಕೊಳ್ತಾ ಇಲ್ಲ. ಆದ್ರೆ ಅವರ ಮನಸ್ಸಲ್ಲಿ ಅವರು ಮಾಡ್ಕೊಳ್ತಾ ಇದ್ದಾರೆ. ನಾನು ಸ್ಟೆಪ್ ತಗೊಂಡ್ರೆ ರಿಜೆಕ್ಷನ್ ಆಗುತ್ತೋ ಅನ್ನೋ
ಫೈಟ್ ನಡೀತಾ ಇದೆ. ಅದು ಯಾಕೆ ಬೇಡವಾಗಿರುತ್ತೆ. ಸೊ, ಅವರು ನಿಮ್ಮ ಒಟ್ಟಿಗೆ ಬಂದು ಮಾತಾಡಿದ್ರೆ ಸರಿ ಹೋಗುತ್ತೆ. ಇನ್ ಕೇಸ್ ನಿಮ್ಗೆ ಚಾನ್ಸಸ್ ಇದ್ರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಿಕ್ಕೆ, ದಯವಿಟ್ಟು ಸಮಾಧಾನದಿಂದ ಕೂತು ನಿಮ್ಗೇನ್ ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸಲ್ಲಿ, ನಿಮ್ಗೆ ಏನಾದ್ರೂ ಫೀಲಿಂಗ್ಸ್ ಆಗ್ತಾ ಇದೆಯಾ? ಇಲ್ಲ ಏನಾದ್ರೂ ಕನ್‌ಫ್ಯೂಷನ್ ಅಲ್ಲಿ ಇದ್ದೀರಾ? ಏನಾದ್ರೂ ಡಿಸ್ಟರ್ಬ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿ. ಸೊ, ಇನ್ ಕೇಸ್ ಅವರು ಹೌದು ನನಗೆ ಈ ತರ ಅನ್ನಿಸ್ತಾ ಇದೆ ಅಂದ್ರೆ, ಸೊ ನೀವು ಗೈಡ್ ಮಾಡಿ, ಸೊ ನಿಮ್ಮೊಟ್ಟಿಗೆ ನಿಮ್ಮ ಕನೆಕ್ಷನ್‌ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಓವರಾಲ್ ಇದು ಬಂದು ಔಟ್‌ಕಮ್ ಕಾರ್ಡ್ ಆಗಿರುತ್ತೆ. ಇದರಿಂದ ಏನ್ ಔಟ್‌ಕಮ್ ಬರ್ತಾ ಇದೆ ಅನ್ನೋದಾದ್ರೆ, ಇದು ಸ್ಲೋ ಬಟ್ ಜೆನ್ಯೂನ್ ಅಪ್ರೋಚ್ ಆಗುತ್ತೆ. ನೀವು ಈ ತರ ಏನಾದ್ರು ಚೇಂಜಸ್ ತಗೊಂಡ್ರೆ, ನಿಮಗೆ ಕಮ್ಯುನಿಕೇಟ್ ಅವ್ರ ಜೊತೆ ಮಾಡೋದಿಕ್ಕೆ, ಅವರ ಕನ್‌ಫ್ಯೂಷನ್ಸ್‌ನ ಕ್ಲಾರಿಫೈ ಮಾಡೋದಿಕ್ಕೆ, ನಿಮಗೆ ಅಪ್ರೋಚ್ ಮಾಡೋದಿಕ್ಕೆ ಏನಾದ್ರು ಚಾನ್ಸಸ್ ಇದ್ರೆ ಅಪ್ರೋಚ್ ಮಾಡಿ. ಸೊ, ಎಲ್ಲ ನಿಮ್ಮ ಡ್ರಾಮಾಗೆ ಕೊನೆ ಆಗುತ್ತೆ. ಇನ್ ಕೇಸ್ ಅವರು ನೋ ಕಾಂಟಾಕ್ಟ್ ಅಲ್ಲಿ ಇದ್ರೆ, ನೀವು ಸೈಲೆಂಟ್ ಆಗೇ ಇರಿ. ಅವರೇ ನಿಮ್ಮನ್ನ ಜೆನ್ಯೂನ್ ಆಗಿ ಅಪ್ರೋಚ್ ಮಾಡ್ಕೊಂಡು ಬರ್ತಾರೆ. ಈ ಡ್ರಾಮಾನೆಲ್ಲ ಎಂಡ್ ಮಾಡಿ ಒಂದು ಸ್ಮಾಲ್ ಗೆಸ್ಚರ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಮನ್ನ ಬಂದು ಕಮ್ಯುನಿಕೇಟ್ ಡೈರೆಕ್ಟ್ ಮಾಡೋದಾಗಿರ್ಬೋದು, ಖಂಡಿತ ಸಾಧ್ಯ ಇದೆ. ಸೊ, ಓವರಾಲ್ ಮೆಸೇಜ್ ಅಂತ ನಾವು ನೋಡೋದಾದ್ರೆ, ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಯೆಸ್, ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರು ನಿಮ್ಮ ಜೊತೆ ಇರ್ಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆಯಾ ಅಂದ್ರೆ, ಯೆಸ್, ಹೌದು. ಖಂಡಿತವಾಗ್ಲೂ ಈ ರೀಡಿಂಗ್ ಅಲ್ಲಿ ನೋಡೋದಾದ್ರೆ ಅವರು ಆಲ್ರೆಡಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈಗಲೇ ಬೋಲ್ಡ್ ಚೇಸ್ ಮಾಡ್ತಾ ಇಲ್ಲ. ಬೋಲ್ಡ್ ಆಗಿ ಮಿಸ್ ಮಾಡ್ಕೊಳ್ತಾ ಇದೀನಿ, ಹೋಗಿ ನಾನು ಮಾತಾಡ್ಬಿಡೋಣ ಅನ್ನೋ ತರ ಅವರು ನಿಮ್ಮ ಹಿಂದೆ ಬರ್ಬೇಕು ಅನ್ನೋ ತರ ಚೇಸ್ ಮಾಡ್ತಾ ಇಲ್ಲ. ಮೊದಲು ಸೇಫ್ ಸ್ಟೆಪ್‌ನ ಅವ್ರು ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೊ, ನಂತರ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿ ಕನೆಕ್ಷನ್ ಗ್ರೋ ಆಗೋ ಎನರ್ಜಿ ಬರುತ್ತೆ. ಸೊ, ಅದ್ರ ನಂತರ ನೀವು ಏನ್ ಮಾಡ್ಬೇಕು ಅಂದ್ರೆ, ಏನನ್ನೂ ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ತುಂಬಾ ಕಾಮ್ ಆಗಿ ಸೆಲ್ಫ್ ವರ್ತ್ ಬಗ್ಗೆ ಯೋಚನೆ ಮಾಡ್ಕೊಂಡು ಸೈಲೆನ್ಸ್ ಆಗಿ ಇದ್ದು ಬಿಗ್ಗೆಸ್ಟ್ ಟ್ರಿಗರ್‌ನ ನೀವು ಮಾಡೋದಕ್ಕೆ ಹೋಗ್ಲೇಬೇಡಿ ಅಂತ ಹೇಳ್ತಾ, ಯೂನಿವರ್ಸ್ ಆಲ್ರೆಡಿ ರೋಲ್ ಚೇಂಜ್ ಮಾಡಿದ್ದಾರೆ. ಈಗ ಮೂವ್ ಆಗೋದು ಅವರ ಕೈಯಲ್ಲಿದೆ. ನಿಮಗೆ ಈ ರೀಡಿಂಗ್ ಪರ್ಸನಲ್ ಆಗಿ ಫೀಲ್ ಆದ್ರೆ ಒಂದು ಸೈನ್ ಅಂತ ಭಾವಿಸಿ ಅಂತ ಹೇಳ್ತಾ, ಸೊ ಇದ್ರ ಒಟ್ಟಿಗೆ ನಾನು ನಿಮಗೆ ಇವತ್ತು ಡಿವೈನ್ ಎನರ್ಜಿಯಲ್ಲಿ ಡಿವೈನ್ ಸಂದೇಶ ಏನ್ ಬರ್ತಾ ಇದೆ ಅಂತ ಚೆಕ್ ಮಾಡೋಣ. ಸೊ, ನಾನು ಇಲ್ಲಿ ಏಂಜಲ್ ಕಾರ್ಡ್ಸ್‌ನ ಶಫಲ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೆ ಮೆಸೇಜ್ ಇವತ್ತು 2323 ಅಂತ ಬರ್ತಾ ಇದೆ. ಎಂಡ್‌ಲೆಸ್ ಸೈಕಲ್ ಅಂತ ಬರ್ತಾ ಇದೆ. ಸೊ, ನಿಮಗೆ ಸೊ ಏನೇ ಮಾಡಿದ್ರು ಕಮ್ಯುನಿಕೇಷನ್ ಆಗಿರ್ಬೋದು, ಸೊಸೈಟಿಯಲ್ಲಿ ಇರ್ಬೋದು, ಮೂವ್‌ಮೆಂಟ್ಸ್ ಆಗಿರ್ಬೋದು, ರಿಪಿಟೇಟಿವ್ ಸರ್ಕಮ್‌ಸ್ಟೆನ್ಸ್ ಆಗಿರ್ಬೋದು, ಎಲ್ಲ ಪ್ಯಾಟರ್ನ್ಸ್ ಮತ್ತೆ ಬರ್ತಾನೆ ಇದೆ. ಸೊ, ನೀವು ಹುಷಾರಾಗಿ ಹೆಜ್ಜೆ ಇಡೋದನ್ನ ಮರಿಬೇಡಿ. 8888 ಅಂತ ಬರ್ತಾ ಇದೆ. ಪರ್ಸನಲ್ ಪವರ್ ಸ್ಟ್ರಾಂಗ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ತುಂಬಾ ಸ್ಟ್ರಾಂಗ್ ಆಗಿರಿ. ನಿಮ್ಮ ಪವರ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ, ಅದು ಗುಡ್ ಪ್ಲೆಸೆಂಟ್ ಆಗಿರ್ಬೋದು, ಅದು ಲೈಫಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ, ಈ ನಂಬರ್‌ನ ನೀವು ತುಂಬಾನೇ ಕಾನ್ಷಿಯಸ್ ಆಗಿ ಯೋಚನೆ ಮಾಡೋದ್ರಿಂದ, ರಿಪೀಟ್ ಮಾಡೋದ್ರಿಂದ ನಿಮ್ಮ ಪರ್ಸನಲ್ ಪವರ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಒಟ್ಟಿಗೆ 0550 ದ ಐ ಕ್ಯಾಂಡಿ ಅಂತ ಬರ್ತಾ ಇದೆ. ಸೊ, ಇದು ಅರ್ಥ ನಿಮ್ಮ ಇಂಟ್ಯೂಷನ್ ನಿಮ್ಮ ಮನಸ್ಸಲ್ಲಿ ಏನ್ ಹೇಳುತ್ತೆ, ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಒಂದು ಈ ಪರ್ಸನ್‌ಗೆ ಕಾಲ್ ಮಾಡ್ಬೇಕು ಅಂತ ಅನ್ಸಿದ್ರೆ, ಕಾಲ್ ಮಾಡಿ, ಮಾತಾಡಿ. ಇಲ್ಲ ನಾನು ಸೈಲೆಂಟ್ ಆಗಿರ್ಬೇಕು ಅಂತ ಅನ್ಸಿದ್ರೆ ಸೈಲೆಂಟ್ ಆಗಿರಿ. ಸೊ, ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಅನ್ನಿಸ್ತಾ ಇದ್ರೆ, ಅದು ಖಂಡಿತ ಅದು ವರ್ಕ್ ಆಗುತ್ತೆ. ಸೊ, ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ, ಸೊ, ನಿಮಗೆ ಏನಾದ್ರೂ ಈ ರೀಡಿಂಗ್ ಇಷ್ಟ ಆದ್ರೆ ನಿಮ್ಮ ಫೀಡ್‌ಬ್ಯಾಕ್‌ನ ಕಮೆಂಟಲ್ಲಿ ತಿಳಿಸಿ. ಸೊ, ನಿಮಗೆ ಪರ್ಸನಲ್ ಆಗಿ ಏನಾದ್ರೂ ಸಿಟ್ಯುಯೇಷನ್ಸ್ ನೋ ಕಾಂಟಾಕ್ಟ್ ಅಲ್ಲಿದ್ರೆ, ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್‌ಗೆ, ಅದನ್ನ ಪರ್ಸನಲ್ ಆಗಿ ನೀವು ನನಗೆ ವಾಟ್ಸಾಪಲ್ಲಿ ಕಳಿಸಿ. ಸೊ, ಕಮೆಂಟಲ್ಲಿ ಕಳಿಸಿದ್ರೆ ನಾನು ರೆಸ್ಪಾಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಇಟ್ ಈಸ್ ವೆರಿ ಸೆನ್ಸಿಟಿವ್ ಮ್ಯಾಟರ್ಸ್ ಅಂತ ಹೇಳ್ತಾ, ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಈ ಟಾಪಿಕ್ ಬಗ್ಗೆ ನೀವು ರೀಡಿಂಗ್ ಮಾಡಿ ಅಂತ ಹೇಳಿದ್ರೆ, ನಾನು ಖಂಡಿತ ರೀಡಿಂಗ್ ಮಾಡ್ತೀನಿ. ಅದನ್ನ ನೀವು ಆ ಕ್ವೆಶ್ಚನ್‌ನ ನೀವು ಕಮೆಂಟಲ್ಲಿ
ತಿಳಿಸ್ಬೋದು. ನಿಮಗೆ ಥರ್ಡ್ ಪಾರ್ಟಿ ರೀಡಿಂಗ್ ಬೇಕಾ? ನೋ ಕಾಂಟ್ಯಾಕ್ಟ್ ರೀಡಿಂಗ್ ಬೇಕಾ? ಸೊ ಎನರ್ಜಿ ರೀಡಿಂಗ್ ಬೇಕಾ? ಯಾವ ರೀಡಿಂಗ್ ನಿಮಗೆ ಬೇಕು ಅಂತ ಅನ್ನಿಸ್ತಾ ಇದ್ರೆ ಸೊ ಆ ರೀಡಿಂಗ್ ಬಗ್ಗೆ ನೀವು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಾದರೆ ನೀವು ನನ್ನನ್ನು ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಆಫರ್ ನಡೀತಾ ಇದೆ. ಟ್ಯಾರೋ ರೀಡಿಂಗ್ ಪ್ಲಸ್ ಲವ್ ಕ್ಯಾಂಡಲ್ ಸ್ಪೆಲ್ ರಿಚುವಲ್ ಎರಡೂ ಕಂಬೈನ್ ಮಾಡಿ 999 ಕೊಡ್ತಾ ಇದ್ದೀವಿ. ಸೊ ಈ ಆಫರ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.